ಏನೇನಿಂದು ಬೆಳಬೆಳಿಗ್ಗೆ? ನಾನಿಲ್ಲಿ ಬರ್ತಿದ್ದೀನಿ ಅಂತ ನಿಮ್ಗೆ ಇದನ್ ಕೊಡು ಅಂತ ನಂಗೆ ಕೊಟ್ಲು ಹಾಸಿನಿ ಅಕ್ಕ. ಅದ ನಿನ್ ಪ್ರಾಬ್ಲಮ್ಮು. ತಗೊಳ್ಳಿ. ಹಿಡ್ಕೋ, ಬಿಸಿ ಬಿಸಿ ಕಾಫಿ ಹೇಗೆ ಕೊಡೋಕ್ಕಾಗತ್ತೆ? ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ಲಿ ನಾನು? ನ್ಯೂಸ್ ಕೇಳಿದ್ಯಾ? ಬೇಕಾಗಿಲ್ಲ. ಹಿಡಿದು ಕೊಟ್ರೆ 10 ಕೋಟಿ. ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ? ಪೂರ್ತಿ ಕೇಳಿಸ್ಕೊಂಡ್ರೆ ಶಾಕ್ ಆಗಿ ಹೋಗ್ತೀಯಾ. ಏನ್ ಹಿಡ್ಕೋಬೇಕಂತೆ? ವಿಶೇಷವಾಗಿರೋ ಜಾತಿ ಹಾವನ್ನೇನಾದ್ರೂ ಹಿಡಿದು ಕೊಟ್ರೆ 10 ಕೋಟಿ ಕೊಡ್ತಾರಂತೆ. ನಿಜ ಹೇಳ್ತಿದ್ದೀರಾ ನೀವು? ಲಕ್ಷಣ ಅಥವಾ ಹೇಗಿರತ್ತೆ ಅನ್ನೋದೇನಾದ್ರೂ ಬರ್ದಿದಾರಾ? ಅಷ್ಟೊಂದು ಇಂಟ್ರೆಸ್ಟ್ ಯಾಕೋ? ದೊಡ್ಡ ಬಟ್ಟಮ್ಮನೋ ಇಲ್ಲ ನಾಗರಾಜನೋ ನಾವೇನಾದ್ರೂ ಹಿಡಿದ್ಕೊಟ್ರೆ 10 ಕೋಟಿ ಬರತ್ತಲ್ವೇನ್ರಿ? ನಿಮ್ಗ ಯೋಚನೆನೇ ಬರ್ಲಿಲ್ವಾ? ಅನ್ಕೊಂಡಿದ್ದೆ ಕಣೆ, ನೀನ್ ಹಿಂಗ್ ವಿಚಿತ್ರವಾಗಿ ಏನೋ ಹೇಳ್ತೀಯಾ ಅಂತ. ಒಂದ್ ವೇಳೆ ನಿನ್ ಮಗಳು ಉಲುಚನ್ನೇ ವಿಶೇಷವಾಗಿರೋ ಸರ್ಪ ಅಂತ ಹಿಡ್ಕೊಟ್ರೆ? ನಾನ್ ಕೊಡೋದಿಲ್ಲ. ವೆರಿ ಗುಡ್. ಅದು ತಾಯಿ ಪ್ರೀತಿ ಅಂದ್ರೆ. 10 ಕೋಟಿ ಕೊಟ್ಬಿಡಕ್ಕೆ ನಾನೇನಾದ್ರೂ ಹುಚ್ಚಿನಾ? ಅಟ್ಲೀಸ್ಟ್ 25 ಕೇಳ್ತೀನಿ. ಅವಳನ್ನ ಹೆರೋಕ್ಕೂ ಮೊದ್ಲೇ 3 ಕೋಟಿವರೆಗೂ ನಾನು ವೇಸ್ಟ್ ಮಾಡಿದೀನಿ. ನೆನ್ಪಿಲ್ವಾ ನಿಮ್ಗೆ? ಛೇ, ದುಡ್ಡಿಗಿಂತ ಮುಖ್ಯವಾದದ್ದು ಪ್ರಾಣ ಕಣೆ. ದೊಡ್ಡ ಬಟ್ಟಮ್ಮ ಹಾವಿನ ರೂಪ ತಾಳಿ ನಿನ್ನನ್ನು ಕಚ್ಚಕ್ ಬಂದ್ರೆ ಮಗುನ ಅಡ್ಡ ಇಟ್ಕೊಂಡು ನೀನು ನಿನ್ನನ್ನ ಸೇಫ್ ಮಾಡ್ಕೊಂಡೆ. ಅಂದ್ರೆ ನಿನಗೆ ಜೀವದಾನ ಮಾಡಿರೋಳು ಉಲುಚಿ ಅಂತ ಒಂದು ಮುಗ್ಧ ಮಗುನ ಮಾರ್ಬೇಕು ಅಂತ ನೀನು ಅನ್ಕೋತಿರೋದ ದೊಡ್ಡ ತಪ್ಪು ಕಣೆ. ನಿಮ್ಗೇನು ಚೆನ್ನಾಗಿ ಹೇಳ್ತೀರಾ? ಈಗಿನ್ನು ಚಿಕ್ಕ ಮಗು, ಇನ್ ಸ್ವಲ್ಪ ದಿವಸಕ್ಕೆ ಅವಳು ದೊಡ್ಡವಳಾಗ್ತಾಳೆ. ಅದಾದ್ಮೇಲೆ ಮದ್ವೆ ವಯಸ್ಸು ಬರತ್ತೆ. ಬೆಳಗ್ಗೆ ಹೆಣ್ಣಾಗೆ ಇರ್ತಾಳೆ, ಆದ್ರೆ ರಾತ್ರಿ ಹಾವಾಗಿ ಬದ್ಲಾಗ್ತಾಳೆ ಅಂತ ಹೇಳಿದ್ರೆ ಯಾರಾದ್ರೂ ಇವಳನ್ನ ಮದ್ವೆ ಆಗ್ತಾರ ಹೇಳಿ? ಇಂಥ ಅವಕಾಶ ಪದೇ ಪದೇ ಸಿಗಲ್ಲ ರೀ. ಆ ಪೇಪರ್ ಕೊಡಿ ಇಲ್ಲಿ. ಎಲ್ಲೂ ನೀವ್ ಹೇಳಿದ ಸುದ್ದಿನೇ ಇಲ್ವಲ್ಲ? ಇರಲ್ಲ. ನನ್ ಮಗಳು ಅಂತ ದೊಡ್ಡ ಬೊಟ್ಟಮ್ಮನ ಕೈಗೆ ಮಗುನ್ ಕೊಡದೇ ಇದ್ದಾಗ ನಾನು ಉಲುಚಿ ಅಂದ್ರೆ ಎಷ್ಟು ಪ್ರೀತಿ ಇವಳಿಗೆ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನೋಡಿದ್ರೆ ನೀನವಳನ್ನ ಒಂದು ವಸ್ತು ತರ ಮಾರೋದಕ್ಕೆ ಸಿದ್ಧವಾಗಿದೆಯಾ ಅಂತ ಗೊತ್ತಾಯ್ತು. ನಂಗ್ ಸುಳ್ಳು ಹೇಳಿದ್ರಿ ಅಲ್ವಾ? ನಿನ್ ನಿಜ ಸ್ವರೂಪ ಗೊತ್ತಾಯ್ತಲ್ಲ ಈಗ. ಉಲುಚಿನ ಮಗಳ ತರ ನೋಡ್ದೇನೆ ಒಂದ್ ಲಾಟ್ರಿ ತರ ನೋಡ್ತಾ ಇದೀಯ ನೀನು. ಇನ್ ನಾನೇ ಏನಾದ್ರೂ ನಿರ್ಧಾರ ತಗೊಂಡಿಲ್ಲ ಅಂತಂದ್ರೆ ಆ ಚಿಕ್ಕ ಮಗುಗೆ ಅನ್ಯಾಯ ಆಗಿ ಹೋಗುತ್ತೆ. ಏನ್ ನಿರ್ಧಾರ ತಗೋತಾರೆ ಇವರು? ಏಯ್, ಇಲ್ಲಿ ನೀನು ಒಂದು ಲಾಜಿಕ್ ಅನ್ನ ಯೋಚನೆ ಮಾಡಿಲ್ಲ. ಗಾಯತ್ರಿ ಪುಟ್ಟಿ ಪ್ಯಾಸೆಂಜರ್ ಸೀಟಲ್ಲಿ ಇರ್ತಾಳೆ, ಡ್ರೈವರ್ ಇಲ್ದೇ ಇರೋ ಕಾರು ನನ್ನ ಗುದ್ದುತ್ತೆ ಅಂತ ನಯನಿ ಹೇಳಿದ ಕತೆ ನಿಜ ಆಗುತ್ತೋ ಇಲ್ವೋ ಅನ್ನೋದನ್ನ ನೋಡ್ಬೇಕು ಅನ್ನಿಸ್ತಿದೆ. ಗಾಯತ್ರಿ ಪುಟ್ಟಿ ರೂಮಿಂದ ಆಚೆ ಬರ್ದಾಗೆ ಲಾಕ್ ಮಾಡಿದಾಳಂತಲ್ಲ ನಯನಿ. ಪಾಪು ಹೇಗ್ ಬರುತ್ತೆ ಮಾಮ್? ನಯನಿ ಹೇಳಿದ್ದು ನಡ್ದೇ ನಡೆಯತ್ತೆ ಅನ್ನೋದಾದ್ರೆ ಗಾಯತ್ರಿ ಬರ್ತಾಳೆ. ಆ ಮಗು ಬರುತ್ತಾ ಇಲ್ವೋ, ಕ್ಯಾಬ್ ಅಂತೂ ಬರುತ್ತೆ ಬಿಡಿ.
ಏಯ್ ಕ್ಯಾಬ್ ಬರುತ್ತೆ ಅಂದೆ ಇನ್ನೂ ಬರ್ಲಿಲ್ವಲ್ಲೋ? ಆವಾಗ್ಲೇ ಬುಕ್ ಆಯ್ತಲ್ಲ. ಅಯ್ಯೋ, ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾನೆ ಮಾಮ್. ನಮ್ ಟೈಮ್ ಸರಿ ಇಲ್ಲ ಅನ್ಸತ್ತೆ. ಯಾಕೆ ಮ್ಯಾಮ್ ಹಾಗೆ ಹೇಳ್ತಿದ್ದೀರಾ? ಹಾ, ಒಂದ್ ವೇಳೆ ಏನಾದ್ರು ಕ್ಯಾಬ್ ಡ್ರೈವರ್ ನಿಮ್ ಮೇಲೆ ಕಾರ್ ಹತ್ತಿಸ್ತಾನೆ ಅಂತನಾ? ಏ ಸುಮ್ನೆ ನಗ್ಬೇಡ್ವು. ಯಾಕೋ ಗೊತ್ತಿಲ್ಲ ಮ್ಯಾಮ್, ಇವತ್ ನಿಮ್ಮನ್ನ ನೋಡಿದ್ರೆ ನಗು ಬರ್ತಾ ಇದೆ. ನಿನ್ಗೆ ಹುಚ್ಚಿಡ್ದಿದೆ ಅನ್ಸುತ್ತೆ. ಬಾಯ್ ಮುಚ್ಕೊಂಡು ಮತ್ತೆ ಟ್ರೈ ಮಾಡು.